ಎಲ್ರಿಗೂ ನಮಸ್ಕಾರ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿರುಕು. ಕನ್ನಡದ ಪ್ರಸಿದ್ಧ ರ್ಯಾಂಪರ್ ನಟ ಚಂದನ್ ಶೆಟ್ಟಿ ಮತ್ತು ನಟಿ ನಿವೇದಿತಾ ಗೌಡ ಅವರ 4 ವರ್ಷಗಳ ದಾಂಪತ್ಯ ಮುರಿದು ಬಿದ್ದಿದೆ ಎಂದು ವರದಿಯಾಗಿದೆ. ಬಿಗ್ ಬಾಸ್ ಸೀಸನ್ 5ರಲ್ಲಿ ಪರಿಚಯವಾಗಿ ಬಳಿಕ ವಿವಾಹವಾಗಿದ್ದ ಈ ಜೋಡಿ ಈಗ ದೂರವಾಗಿ ಎನ್ನಲಾಗಿದೆ. ಬೆಂಗಳೂರು 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಇಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ವಿಚ್ಛೇದನಕ್ಕೆ ಮಂಜೂರು ಮಾಡಿದೆ ಎಂದು ಮಾಧ್ಯಮ ವರದಿಯಾಗಿದೆ. ಈವರೆಗೂ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರು ಸಾರ್ವಜನಿಕವಾಗಿ ಮನಸ್ತಾಪ ಹೊರಹಾಕಿರಲಿಲ್ಲ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಇದೀಗ ವಿಚ್ಛೇದನ ವಿಚಾರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಆದರೆ ಇದುವರೆಗೆ ಇಬ್ಬರು ಅಧಿಕೃತ ಹೇಳಿಕೆ ನೀಡಿಲ್ಲ. ಕನ್ನಡದ ಬಿಗ್ ಬಾಸ್ ಸೀಸನ್ 5ರಲ್ಲಿ ಮೊದಲ ಬಾರಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಭೇಟಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ನೇಹ ಪ್ರೀತಿಯಾಗಿ ಬಳಿಕ ಮೈಸೂರು ಯುವ ದಸರಾ ಕಾರ್ಯಕ್ರಮದಲ್ಲಿ ಚಂದನ್ ಅವರು ನಿವೇದಿತೆಗೆ ಪ್ರಪೋಸಲ್ ಮಾಡಿದ್ದರು. 2020 ಫೆಬ್ರವರಿ 26ರಂದು ಚಂದನ್ ಶೆಟ್ಟಿ ನಿವೇದಿತಾ ವಿವಾಹವಾಗಿದ್ದರು. ಇದೀಗ 4 ವರ್ಷ ಸಾಂಸಾರಿಕ ಜೀವನಕ್ಕೆ ಇತಿಶ್ರೀ ಹಾಡಿದ್ದಾರೆ. ಅದೇ ರೀತಿ ಸ್ಟಾಕ್ ಬಾಂಬೆ ಶೇರ್ ಮಾರ್ಕೆಟ್ ಸೂಚಕ ಸರ್ವಕಾಲೀನ ದಾಖಲೆ ಮಟ್ಟಕ್ಕೆ ಉಳಿದಿದ್ದಕ್ಕೆ ಲಾಭ. ಭಾರತೀಯ ರಿಸರ್ವ್ ಬ್ಯಾಂಕ್ ಶುಕ್ರವಾರ ಜೂನ್ 7ರ ರಿಪೋ ದರದಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವುದಾಗಿ ತಿಳಿಸಿದ ಬಳಿಕ ಬಾಂಬೆ ಷೇರು ಮಾರ್ಕೆಟ್ ಸೂಚಕ ಭರ್ಜರಿ ಏರಿಕೆ ಕಂಡಿತು. ಬಾಂಬೆ ಷೇರು ಮಾರ್ಕೆಟ್ ಸವೆದಿದ್ದ ಸೂಚಕ ಬರೋಬ್ಬರಿ 1,600ಕ್ಕೂ ಅಧಿಕ ಅಂಕಗಳ ಜಿಗಿತಗೊಂಡ ದಾಖಲೆಯು 76,788 ಅಂಕ ಮಟ್ಟದಲ್ಲಿ ದಿನನಿತ್ಯ ವಹಿವಾಟು ಮುಕ್ತಾಯಗೊಂಡಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನದಂದು ಮಂಗಳವಾರ ಷೇರು ಮಾರುಕಟ್ಟೆ ಸೂಚಕ 3,000ಕ್ಕೂ ಅಧಿಕ ಅಂಕಗಳು ಪತನಗೊಂಡು ಹೂಡಿಕೆದಾರರಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟವಾಗಿತ್ತು. ಸೆನ್ಸೆಕ್ಸ್ ಏರಿಕೆಯಿಂದ ವಿಪ್ರೋ, ಇನ್ಫೋಸಿಸ್, ಟೆಕ್ ಮಹೀಂದ್ರಾ, ಬಜಾಜ್ ಫಿನ್ಸರ್ವ್, ಟಾಟಾ ಸ್ಟೀಲ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಷೇರುಗಳು ಲಾಭವಾಗಿದೆ. ಭಾರತೀಯ ಜನತಾ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದ ಹಿನ್ನೆಲೆಯಲ್ಲಿ ಷೇರುಪೇಟೆ ಸೂಚಕ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿತು. ಬಳಿಕ ಬುಧವಾರ ಷೇರುಪೇಟೆ ಸೂಚಕ ಜಿಗಿತ ಕಂಡುಕೊಂಡಾಗಿದೆ. ಹೀಗೆ